ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಈ ಮಾಂಗಲ್ಯನ ನನ್ನ ಕೈಗಿಟ್ಟು ಕಾಪಾಡಿದ್ದು ಕರ್ಣ. ಮುಂದೆ ಅವ್ರ ಜೀವನದಲ್ಲೂ ಅವ್ರನ್ನ ಯಾವಾಗ್ಲೂ ಕಾಪಾಡೋ ಹೆಣ್ಣಿಗೆ ಸಿಗ್ಲಿ. ಅವ್ರನ್ನ ಸದಾ ಅರ್ಥ ಮಾಡ್ಕೊಳ್ಳೋ ಜೀವ ಅವ್ರ ಜೊತೆ ಆಗ್ಲಿ. ಇದ್ರ ಮೇಲೆ ಯಾರ ಹೆಸರು ಬರ್ತಿದ್ಯೋ ನನಗೆ ಗೊತ್ತಿಲ್ಲ, ಆದ್ರೆ ಇದನ್ನ ಅವ್ರಿಗೆ ತಲುಪಿಸೋ ಜವಾಬ್ದಾರಿ ನಿಂದು. ಅಕ್ಕ, ತಾಳಿನ ಹಾಗಿಡೋದು ಒಳ್ಳೇದಲ್ಲ. ಎಷ್ಟೋ ಜನ ಈ ಭಾಗ್ಯಕ್ಕೋಸ್ಕರ ಏನೇನೋ ಹರಕೆ ಹೊರ್ತಾರೆ. ಅದರಲ್ಲಿ ತಾಳಿನ ಈ ರೀತಿ ಇಟ್ಟೋಗೋದು ತಪ್ಪಲ್ವಾ? ಆದ್ರೆ ಇದನ್ನ ನನ್ನ ಹತ್ರ ಉಳಿಸ್ಕೊಳ್ಳೋ ಅರ್ಹತೆನೇ ನನಗಿಲ್ಲ. ನನ್ಗೊಂದು ಹೆಲ್ಪ್ ಮಾಡ್ತೀಯಾ? ನಾನು ತೇಜಸ್ನ ಮದುವೆ ಆಗಿಲ್ಲಿಂದ ಹೊರಟ ಮೇಲೆ ಮತ್ತೆ ಕರ್ಣನ ಅವ್ರ ಮನೆಯವ್ರ ಮುಖ ನೋಡ್ತೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಮುಂದೆ ಕರ್ಣ ಯಾವ ಹುಡುಗಿನ ಮದುವೆ ಆಗ್ತಾರೆ ಅಂತಾನೂ ನನಗೆ ಗೊತ್ತಿಲ್ಲ. ಆದ್ರೆ ಅವ್ರು ನಿನಗೆ ಸಿಗ್ತಾ ಇರ್ತಾರಲ್ವಾ, ಅವ್ರ ಮದುವೆ ಆಗೋ ದಿನ ಅವ್ರ ಕೈ ಹಿಡಿಯೋ ಹುಡುಗಿಗೆ ಈ ಮಾಂಗಲ್ಯ ತಲುಪಿಸೋ ತರ ನೀನು ನೋಡ್ಕೋತೀಯ. ಈ ತಾಳಿ ಹಿಂದಿನ ಸತ್ಯ ಹೇಳಿ ಯಾವ ತೊಂದ್ರೆನೂ ಆಗದಿರೋ ತರ ನೋಡ್ಕೋತೀಯ. ಅಕ್ಕ, ಯಾರಿಗೂ ಯಾವ ಗೊಂದಲನೂ ಇರೋದಿಲ್ಲ. ಎಲ್ಲ ಸರಿ ಹೋಗುತ್ತೆ. ನನ್ನ ನಂಬು, ಪ್ರಾಮಿಸ್. ಅಪ್ಪ ದೇವ್ರೆ, ಇಷ್ಟು ದಿನ ನಿನ್ನ ಅದೆಷ್ಟು ಬೈಕೊಂಡಿದ್ನೋ ಗೊತ್ತಿಲ್ಲ. ನಂಗೆ ಅನ್ಯಾಯ ಮಾಡ್ಬೇಕಂತಾನೇ ನೀನು ಇದೆಯಾ ಅನಿಸ್ತಿತ್ತು. ನಿನ್ನ ಮೇಲೆ ನಂಬಿಕೆನೇ ಕಳ್ಕೊಂಡ್ಬಿಟ್ಟಿದೆ. ಆದರೆ ಈಗ ನನ್ನ ಕೈ ಬಿಟ್ಟು ಹೋಗಿದ್ದೆಲ್ಲ ಪವಾಡ ಥರ ನನ್ನ ಕೈ ಸೇರ್ತಿರೋದು ನೋಡ್ತಿದ್ರೆ ನನ್ನ ಶಕ್ತಿನ ನೀನು ಯಾಕೋ ಪರೀಕ್ಷೆ ಮಾಡ್ತಿದ್ದೆ ಅನಿಸ್ತಿದೆ. ಇನ್ಮೇಲೆ ನಿನ್ನ ಮೇಲೆ ನಂಬಿಕೆ ಕಳ್ಕೊಳ್ಳೋದೇ ಇಲ್ಲ. ಅಕ್ಕ, ಬಾವನ್ ಮುಖ ನೋಡಲ್ಲಿ. ಸುಮ್ಮನೆ ರೇಗಿಸ್ಬೇಡ. ಪ್ರಪಂಚದಲ್ಲಿರೋ ಎಲ್ಲಾ ಖುಷಿನೂ ಅವರೇ ಹೊತ್ಕೊಂಡ್ ಬರ್ತಾರ ತರ ಕಾಣಿಸ್ತಿದೆ. ಒಂದೊಂದ್ಸಲ ನೋಡೆ.